ವಿಜಯನಗರದ ಹೊಸಪೇಟೆಯಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜಯ ಸಂಕಲ್ಪ ಸಮಾವೇಶಕ್ಕೆ ಆಗಮಿಸಿದ ಜನರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡಬೇಕಾಯಿತು. ಒಂದು ಕಡೆ ಸಮಾವೇಶಕ್ಕೆ ಆಗಮಿಸುವ ಗೇಟ್ ಬಳಿ ನೂಕುನುಗ್ಗಲು ಉಂಟಾಗಿತ್ತು. ಇದರಿಂದ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ವಿಜಯನಗರದ ಹೊಸಪೇಟೆಯಲ್ಲಿ ನಡೆದಂತಹ ಬಿಜೆಪಿ ಸಮಾವೇಶದಲ್ಲಿ ನೀರು ಬೇಕು ಅಂತ ಜನರು ಖಾಲಿ ಬಾಟಲ್ಗಳನ್ನು ತೋರಿಸಿದ ಘಟನೆ ನಡೆದಿದೆ. ಕುಡಿಯುವ ನೀರಿನ ಬಗ್ಗೆ ಬಿಜೆಪಿ ನಾಯಕರು ಪದೇ ಪದೇ ಹೇಳಿದ್ದಾರೆ. ಬಿವೈ ವಿಜಯೇಂದ್ರ ಕೂಡ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ದಯವಿಟ್ಟು ನೀರನ್ನ ಒಳಗಡೆ ಬಿಡಬೇಕು ಅಂತ ಕೂಡ ಹೇಳಿದ್ರು. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ನಮೋ ಮತ ಶಿಕಾರಿ ನಡೆಸಿದರು. ನಗರದ ಹೈಸ್ಕೂಲ್ ಗ್ರೌಂಡ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಸಮಾವೇಶದಲ್ಲಿ ಜನರ ಜೊತೆ ಸಿದ್ದೇಶ್ವರ ಪುತ್ರಿ ಶ್ರೀರಾಮನ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಬಹಳ ಮುಖ್ಯವಾಗಿರುವಂತಹ ಒಬ್ರು ವೇದಿಕೆಯನ್ನ ಅಲಂಕರಿಸ್ತಾರೆ. ನಮ್ಮೆಲ್ಲರ ನೆಚ್ಚಿನ ನಮ್ಮ ಭಾವನೆಗೆ ಸ್ಪಂದಿಸುವ, ನಮ್ಮ ಕಷ್ಟಕ್ಕೆ ಸಹಾಯ ಮಾಡುವ, ಅಭಿವೃದ್ಧಿಗೆ ಸ್ಪಂದಿಸುವ ಸರ್ಕಾರಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಅವರು 2014ರ ಚುನಾವಣೆಯಲ್ಲಿ ಮೋದಿ ಬೇರೆ ವಿಷಯದಲ್ಲಿ ಭಾಷಣ ಮಾಡಿದರು. 2019 ಹಾಗೂ 24ರ ಚುನಾವಣೆಯಲ್ಲೂ ಮೋದಿ ಬೇರೆ ಬೇರೆಯೇ ಭಾಷಣವನ್ನು ಮಾಡಿದ್ದಾರೆ. ಭಾವನಾತ್ಮಕ ಸರ್ಕಾರ ನಮಗೆ ಬೇಡ, ಅಭಿವೃದ್ಧಿ ಪರ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಮನವಿಯನ್ನ ಮಾಡಿದರು. ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ತಾವು ಯಾರು ಕೆಲಸ ಮಾಡ್ತಾರೆ ನಿಮ್ಮ ಮನೆ ಬಾಗಿಲು ಬಂದ ಅಂತವ್ರನ್ನ ಆಯ್ಕೆ ಮಾಡುವಂತ ಸಕಾಲ ಇದಾಗಿದೆ. ಕೇವಲ ನಮಗೆ ಭಾಷೆನ ಅವಶ್ಯಕತೆ ಇಲ್ಲ, ನಮಗೆ ಕೆಲಸ. ಸಿಎಂ ಆಗಿ ಸಚಿವರಾಗಿ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಸೇವೆ ಕೊಡುಗೆ ಶೂನ್ಯ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂಷಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದವರು ಬೆಳಗಾವಿಗೆ ಬಂದ ಹೈಕೋರ್ಟ್ ಧಾರವಾಡಕ್ಕೆ, ಉದ್ಯಮಗಳನ್ನು ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಬೆಳಗಾವಿ ಜನರ ಮುಂದೆ ಕರ್ಮಭೂಮಿ ಅಂತ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ. ಜಗದೀಶ್ ಶೆಟ್ಟರ್ ನಮ್ಮ ಜಿಲ್ಲೆಗೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಾಡಿಗೆ ಮನೆ ಮಾಡಿ ಕರ್ಮಭೂಮಿ ಅಂತ ಹೇಳ್ತಿದ್ದಾರೆ. ನಮಗೆ ಬಾಡಿಗೆ ಎಂಪಿ ಬೇಡ, ಸ್ವಂತ ಎಂಪಿ ಬೇಕು. ಅದಕ್ಕಾಗಿ ಮನೆ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಅವಕಾಶ ನೀಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಲೋಕಸಭಾ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಕೊಟ್ಟರೆ ಬಿಜೆಪಿ ಅವರು ಬೆಳಗಾವಿಯ ಸ್ವಾಭಿಮಾನವನ್ನ ಧಿಕ್ಕರಿಸಿ ಹುಬ್ಬಳ್ಳಿ ಧಾರವಾಡದವರಾದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಇವತ್ತು ಟಿಕೆಟ್ ಕೊಟ್ಟು ಬಿಜೆಪಿಯವರು ಮಹದಾಯಿ ಯೋಜನೆ ಜಾರಿಗೆ ತರಲಿಲ್ಲ, 15 ಲಕ್ಷ ಹಣ ಹಾಕಲಿಲ್ಲ, ಉದ್ಯೋಗ ನೀಡಲಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಸೇರಿ ಸೋತಿದ್ದು 3 ತಿಂಗಳಲ್ಲಿ ಎಂಎಲ್ಸಿ ಆಗಿದ್ದೇ ಶೆಟ್ಟರ್ ಸಾಧನೆ ಅಂತ ಅಂದ್ರು. ಎಂಎಲ್ಸಿ ಆಗಿದ್ರು ಅದಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದು ಶೆಟ್ಟರ್ ಸಾಧನೆ. ಬೀಗರಾದ ಸುರೇಶ್ ಅಂಗಡಿ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತರೋದಕ್ಕೆ ಶೆಟ್ಟರ್ಗೆ ಆಗಲಿಲ್ಲ. ಕೇಂದ್ರ ಸಚಿವರಾಗಿದ್ದಂತಹ ಸುರೇಶ್ ಅಂಗಡಿ ಅವರ ಅಂತಿಮ ದರ್ಶನಕ್ಕೆ ಅನುಕೂಲವನ್ನ ಕೂಡ ಮಾಡಿಕೊಟ್ಟಿಲ್ಲ. ಇನ್ನು ನಿಮ್ಮ ಸಂಸದರಾಗುವುಕೆ ಜಗದೀಶ್ ಶೆಟ್ಟರ್ ಅರ್ಹರಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅದು ಬೇರೆ ವಿಚಾರ. ಆದರೆ ಒಂದು ಮಾತ್ರ ನೀವು ನೆನಪಿಟ್ಕೊಳ್ಳೇಬೇಕು, ಜಗದೀಶ್ ಶೆಟ್ಟರ್ ಅವರ ಸಾಧನೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದು 3 ತಿಂಗಳಲ್ಲೇ ಟಿಕೆಟ್ ತಗೊಂಡು ಎಂಎಲ್ಸಿ ಆಗಿ ಸೋತು ಎಂಎಲ್ಸಿ ಆಗಿ ವಾಪಸ್ ಬಿಜೆಪಿ ಹೋಗಿದ್ದು ಒಂದು. ಎರಡನೇ ಸಾಧನೆ, ಹಿಂದೆ ಈ ಕ್ಷೇತ್ರದಲ್ಲಿ ಒಬ್ಬ ಅಂತಿಮ ಸರ್ಕಾರಕ್ಕೆ, ಒಬ್ಬ ಕೇಂದ್ರ ಮಂತ್ರಿಗೆ, ಈ ಭಾಗದ ಸಂಸತ್ ಸದಸ್ಯ